ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಭಾರತದಲ್ಲಿಯೇ ಮಾದರಿ ಎಂದು ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಬೀಳ್ಗಿ ಶಾಸಕ ಜೆಟಿ ಪಾಟೀಲ್ ಹೇಳಿದರು. ಬೀಳ್ಗಿ ಮತಕ್ಷೇತ್ರದ ಕಲಾದಗಿಯಲ್ಲಿ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ಹಾಗೂ ತಾಲೂಕು ಆಡಳಿತ ಹಮ್ಮಿಕೊಂಡ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಬೃಹತ್ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಲೋಕಸಭೆ ಚುನಾವಣೆ ಬಳಿಕ ಸರ್ಕಾರದ ಗ್ಯಾರಂಟಿಗಳು ಬಂದ್ ಆಗುತ್ತವೆ ಎಂದು ಹೇಳುವ ವಿರೋಧಿಗಳ ಹೇಳಿಕೆಯಲ್ಲಿ ಯಾವುದೇ ಕುರುಳಿಲ್ಲ. ಜನರು ಇದಕ್ಕೆ ಕಿವಿ ಕೊಡಬಾರದು. ಸರ್ಕಾರದ ಗ್ಯಾರಂಟಿಗಳ ಯೋಜನೆಗಾಗಿ ಪ್ರಸಕ್ತ ಬಜೆಟ್ನಲ್ಲಿ 58,000 ಕೋಟಿ ರೂಪಾಯಿಗಳನ್ನು ತೆಗೆದಿಡಲಾಗಿದೆ ಎಂದರು. ತಮ್ಮ ಹಿಂದಿನ ಅವಧಿಯಲ್ಲಿ ಸರ್ಕಾರದಿಂದ ತಂದ ಹಣಕ್ಕಿಂತಲೂ ಈ ಸಾರಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಮುಖ್ಯಮಂತ್ರಿಗಳನ್ನ ಕಾಡಿ ಬೇಡಿಯಾದರೂ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವ ಗುರಿ ಹೊಂದಿರುವುದಾಗಿ ತಿಳಿಸಿದ ಅವರು, ಸರ್ಕಾರದಿಂದ ದೊರೆಯುವ ಎಲ್ಲಾ ಯೋಜನೆಗಳನ್ನ ಪಡೆದುಕೊಂಡು ಮುಂದೆ ಬರಬೇಕೆಂದು ಜನರಿಗೆ ಕರೆ ನೀಡಿದರು. ಜನರಲ್ಲಿ ಭಾವನೆ ಇದೆ. ಎಷ್ಟೋ ವಿರೋಧ ಪಕ್ಷದವರು ಎಲ್ಲ ಗ್ಯಾರಂಟಿ ಕಾರ್ಡ್ಗಳಿವು, ಇದರಿಂದ ಏನಾಗೈತೆ ಅನ್ನುವಂಥದ್ದನ್ನ ಹೇಳಿದ್ರು ಸಹಿತ ಅದನ್ನು ನಂಬಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈ 5 ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅದಕ್ಕೆ ಇದು ದೊಡ್ಡ ಇಡೀ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಇಷ್ಟು ಪ್ರಮಾಣದಲ್ಲಿ ತಾಯಂದರಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಕ್ಕಿ ಕೊಡಕ್ಕಾಗಂಗಿಲ್ಲ ಅಂತ ನಾ ಕೇಳ್ತೀನಿ. 5 ಕಿಲೋ ಅಕ್ಕಿನ ಮಾರಾಟ ಮಾಡ್ಕೊಳಕತ್ತಿದ್ದಾರೆ ಎಷ್ಟೋ ಜನ. ಇವತ್ತು 10 ರೂಪಾಯಿ 12 ರೂಪಾಯಿ ಕೆಜಿ ಮಾರಾಟ ಮಾಡ್ತಿದ್ರು. ಆದ್ರೆ ಇವತ್ತು ಸರ್ಕಾರ ನಿಮಗೆ 5 ಕಿಲೋದು ಪ್ರತಿ ಕೆಜಿಗೆ 34 ರೂಪಾಯಿ ನಮ್ಮಲ್ಲಿ ಒಟ್ಟು. ವಿಶ್ರಾಂತ ಕುಲಪತಿ ಡಾಕ್ಟರ್ ಮಲ್ಲಿಕಾ ಗಂಟಿ ಮಾತನಾಡಿ, ಕುಟುಂಬ ನಿರ್ವಹಣೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ವಹಿಸುವ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳು ಅನುಕೂಲವಾಗಿದ್ದು, ದೇಶ ನೋಡು ಕೋಶ ಓದು ಎಂಬ ನಾಣ್ಣುಡಿಯಂತೆ ಸ್ತ್ರೀಯರು ಕೂಡ ಪ್ರವಾಸ ಮಾಡಬಹುದು. ಇಂದು ಮಹಿಳೆಯರ ಆರ್ಥಿಕ ಸುಧಾರಣೆಗಾಗಿ ಸರ್ಕಾರದ ಯೋಜನೆಗಳು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ತಾಯಂದಿರು ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು. ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ಇವತ್ತು ನೋಡ್ರಿ ಎಷ್ಟು ತುರುಗಳು ಎಷ್ಟು ಶಾಂತ ರೀತಿಯಿಂದ ಕುಂತಾವು ಅಂತೇಳಿ. ಯಾಕಂದ್ರೆ ನೀವು ನಮ್ಗೆ ಹೊರಗೆ ಬರಕ್ ಬಿಟ್ಟಿಲ್ಲ, ನೀವು ಹೊರಗೆ ಬರಕ್ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಜಗಳಾಡಿವಿ. ಆದ್ರೆ ಗಂಡಸರು ಹೊರಗೆ ಬಂದವರು ಇತಿಹಾಸದುದ್ದಕ್ಕೂ ನೀವು ಯಾಕೆ ಯುದ್ಧ ಮಾಡಿರಿ ಅನ್ನುವಂತ ನನ್ನ ಪ್ರಶ್ನೆಗಳಿಗೆ ಇವತ್ತಿಗೂ ನಿಮ್ಗೆ ಉತ್ತರ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಯುದ್ಧಗಳಾಗಿದ್ದು ನಿಮ್ಮ ಕಾರಣಕ್ಕೆ ವಿನಃ ನಾವು ಕಾರಣರಲ್ಲ. ಹಾಗೇನೆ ಇವತ್ತೇನಾದ್ರು ನಾನೇ ಸಾಕ್ಷಿ. ನಮ್ಮ ಮನೆಯೊಳಗೆ ನನ್ನ ಶಾಲೆಗೆ ಕಳಿಸ್ಲಿಲ್ಲ, ಸಣ್ಣಕ್ಕಿದ್ದ ನನ್ನ ಶಾಲೆಗೆ ಕಳಿಸ್ಲಿಲ್ಲ. ನಮ್ಮ ತಂದೆ ಸ್ವತಃ ಶಿಕ್ಷಕರಾಗಿದ್ರು, ಶಾಲೆಗೆ ಕಳಿಸ್ಲಿಕ್ಕೆ ಅವ್ರು ಹೆದರ್ತಾ ಇದ್ರು. ಯಾಕೆ ಹೆದರ್ತಿದ್ರು ಅಂತಂದ್ರೆ, ಹುಡುಗಿಯರು ಹೆಣ್ಮಕ್ಳು ಶಾಲೆಗೆ ಹೋದ್ರೆ ಕೆಡ್ತಾರ ಅನ್ನುವಂತ ದೊಡ್ಡ ಅಭಿಪ್ರಾಯ ಫ್ಯೂಡಲ್ ಆದಂತ ನಮ್ಮ ಅಪ್ಪನಿಗಿತ್ತು. ಹೀಗಾಗಿ ಶಾಲೆಗೆ ಹೋಗದೆ ನಾನಿವತ್ತ ಈ ಒಂದು ಸ್ಥಾನಕ್ಕೆ ಏರಿದೆ ಅಂತಂದ್ರ ಬಹುಶಃ ಅಂಬೇಡ್ಕರ್ ಅಂತವ್ರು, ಸಿದ್ದರಾಮಯ್ಯನಂತವ್ರು ಈ ಸಮಾಜದೊಳಗ ಮುಟ್ಟುಕೊಡದ ಇದ್ರ ನನ್ನಂತವ್ರಾಗ್ಲಿ ಜಾನಕಿ ಅಂತವ್ರಾಗ್ಲಿ ನಿಮ್ ಕಣ್ಣ ಎದುರಿಗೆ ಅಲ್ಲಿ ಪಾರ್ಲಿಮೆಂಟಿನ ಮುಂದೆ ಪಾಳಿ ಹಚ್ತಾರ ಅನ್ನುವಂತ ನಂಬಿಕೆ ನನಗಿದೆ. ಅದನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂತ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್, ಜಮಖಂಡಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ಬಾಗಲಕೋಟ್ ಉಪವಿಭಾಗಾಧಿಕಾರಿ ಸಂತೋಷ್ ಜಗ್ಲಾಸರ್, ಕಲಾದಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕುಬೀರ್ ರೋಣ್, ಉಪಾಧ್ಯಕ್ಷ ಪಕ್ಕೀರಪ್ಪ ಮಾದರ್, ತಹಶೀಲ್ದಾರ್ ಅಮರೇಶ್ ಪಮ್ಮಾರ್, ಜೆಬಿ ಮಜ್ಗಿ, ತಾಲೂಕು ಪಂಚಾಯತ್ ಇಒಗಳಾದ ಎಸ್ಎಂ ರೇವಡಿ, ಅಭಯ್ ಕುಮಾರ್ ಮೋರಬ್, ಸಂತೋಷ್ ಮ್ಯಾಗೇರಿ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹನುಮಂತ್ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ಕೇಳಿ ಬರುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ 50,000 ಜನಕ್ಕಿಂತ ಹೆಚ್ಚು ಕೂಡೈತಿ. ಈ ಸರ್ಕಾರ ಮಾಡಿದ್ದ ಎಲ್ಲಾ ಉಪಕಾರಗಳನ್ನು ಎಲ್ಲಾ ಸರ್ಕಾರದವರು ಮಾಡಿದ್ದು ನಮ್ಮ ಜನ ಎಲ್ಲರೂ ನಂಬ್ಯಾರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.